ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಚಾರ್ಜ್ ತಗೊಂಡಿದ್ದು ಖಾಲಿ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಜಡ್ಡುಗೊಟ್ಟಿರುವಂತಹ ಅಧಿಕಾರಿ ವರ್ಗಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಜಿಬಿ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ನಲ್ಲಿ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅಲ್ರಿ ಗಿಡ ನೆಡೋದ್ರಲ್ಲೂ ಕೂಡ ಕೊಳ್ಳೆ ಹೊಡಿತಿರಲ್ರಿ ಅಂತ ಹೇಳಿ ಸರಿಯಾಗಿಯೇ ಅಧಿಕಾರಿಗಳಿಗೆ ಬೈದಿದ್ದಾರೆ. ಮತ್ತೊಂದು ಕಡೆ ಎಂಬಿ ಪಾಟೀಲ್ ಕೂಡ ಬಾಗಲಕೋಟೆಯಲ್ಲಿ ಹೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸುಮಾರು ಒಂದು 20 ಲಕ್ಷ ಗಿಡ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ. ಇರೋದು 9 ಲಕ್ಷ ಗಿಡ ಆದ್ರೆ ಉಳಿದಿದ್ದ ಗಿಡ ಎಲ್ಲೋಯ್ತು? ಒಂದು ಗಿಡ ನೆಡೋದಕ್ಕೆ 2,300 ರೂಪಾಯಿ ಖರ್ಚಾಗುತ್ತೆ. ಒಂದಕ್ಕೂ ಗುಂಡಿ ಮಾಡಿಲ್ಲ, ಸ್ಟ್ರೇಟ್ ಅವೇ 300 ರೂಪಾಯಿ ನುಂಗಿದ್ದೀರ. ಇದಕ್ಕೆ ಅವರದು ಸಮರ್ಪಕವಾದಂತ ಉತ್ತರ ಇಲ್ಲ. This is the warning. ಬೆಂಗಳೂರು ಅಭಿವೃದ್ಧಿ. ಬೆಂಗಳೂರಿನ ಅಭಿವೃದ್ಧಿಗೆ ಸಚಿವ ಕೃಷ್ಣ ಬೈರೇಗೌಡ ಬಾಣ ತೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿನ ಅರಣ್ಯ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ತರಾಟೆ. ಸಚಿವ ಕೃಷ್ಣ ಬೈರೇಗೌಡ ಜಿಬಿಎ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಜಿಬಿಎ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೆವರಿಳಿಸಿದ ಕೃಷ್ಣ ಬೈರೇಗೌಡ, ಒಂದು ಗಿಡ ನೆಡಲು 3,500 ಖರ್ಚಾಗುತ್ತಾ? ಗಿಡ ನೆಡೋ ಗುಂಡಿ ತೆಗೆಯಲು 300 ರೂಪಾಯಿ ಖರ್ಚಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಗಿಡ ನೆಡೋದ್ರಲ್ಲಿ ಕೂಡ ಹಣ ಕೊಳ್ಳೆ ಹೊಡೆದಿದ್ದೀರಾ. ನನ್ನ ಕ್ಷೇತ್ರದಲ್ಲಿ ಸರಿಯಾಗಿ ಗುಂಡಿ ತೋಡಿ ಗಿಡ ನೆಟ್ಟಿಲ್ಲ, ಬೇಕಿದ್ರೆ ನನ್ನ ಜೊತೆಗೆ ಬನ್ನಿ ತೋರಿಸ್ತೀನಿ ಅಂತ ಜಿಬಿಎ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. 3,300 ರೂಪಾಯಿ ಇದೆ ಒಂದು ಗಿಡ ನೆಡೋದಕ್ಕೆ, ಅದರಲ್ಲಿ ಗುಡಿ ಮಾಡೋದಕ್ಕೆ 300 ರೂಪಾಯಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ, ನೀವು ನೆಟ್ಟಿರೋ ಒಂದೂ ಗಿಡಕ್ಕೆ ಗುಡಿ ಮಾಡಿಲ್ಲ, ಚಾಲೆಂಜ್ ಮಾಡ್ತೇನೆ, ಯು ಡಿಸ್ಪ್ರೂವ್ ಮೀ. ಎಲ್ಲಾನು ಕೂಡ ಫುಟ್ಪಾತ್ ಅಲ್ಲಿ ಮೀಡಿಯನ್ ನಲ್ಲಿ ತಗೊಂಡೋಗಿ ಮೇಲೆ ಕೆದಕ್ಬಿಟ್ಟು ಒಳಗೆ ಇಟ್ಟಿದ್ದೀರಿ, ಬಿಟ್ರೆ ಒಂದಕ್ಕೂ ಗುಂಡಿ ಮಾಡಿಲ್ಲ, ಸ್ಟ್ರೇಟ್ ಅವೇ 300 ರೂಪಾಯಿ ನುಂಗಿದ್ದೀರ. ಇನ್ನು ಜಿಬಿಎ ವ್ಯಾಪ್ತಿಯ ಪಶುಸಂಗೋಪನೆ ಇಲಾಖೆ ಜೊತೆ ಸಭೆ ನಡೆಸಿದ ಕೃಷ್ಣ ಬೈರೇಗೌಡ ನಾಯಿಗಳ ಸಂತಾನಹರಣ ಕಾರ್ಯಕ್ರಮಗಳ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವರ್ಷ 90,000 ಅಥವಾ 1 ಲಕ್ಷ ಚಿಕಿತ್ಸೆ 3 ವರ್ಷಕ್ಕೆ ಮಾಡಬೇಕು, ಮುಂದಿನ 3 ವರ್ಷಕ್ಕೆ. ಸೊ ಅದರ ಮುಖಾಂತರ ಆದ್ರೂ ನಾವು 100% ಈ ಎಲ್ಲ ಬೀದಿ ನಾಯಿಗಳನ್ನ ಚಿಕಿತ್ಸೆಗೆ ಒಳಪಡಿಸುವಂತಹ ಗುರಿಯನ್ನ 1 ವರ್ಷದಲ್ಲಿ ಅಚೀವ್ ಮಾಡಕ್ಕಾಗದೆ ಹೋದ್ರು 3 ವರ್ಷಕ್ಕೆ ಆಕ್ಷನ್ ಪ್ಲಾನ್ ಮಾಡಿ 3 ವರ್ಷದಲ್ಲಾದ್ರೂ ಇದನ್ನ ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಹೆಸ್ಕಾಂ ಅಧಿಕಾರಿಗಳಿಗೆ ಸಚಿವ ಎಂಬಿ ಪಾಟೀಲ್ ತರಾಟೆ. ಇತ ವಿಪತ್ತು ನಿರ್ವಹಣಾ ಸಭೆಗೆ ಬಾರದ ಹೆಸ್ಕಾಂ ಇಇಗೆ ಬಾಗಲಕೋಟೆಯಲ್ಲಿ ಸಚಿವ ಎಂಬಿ ಪಾಟೀಲ್ ಕ್ಲಾಸ್ ತಗೊಂಡಿದ್ದಾರೆ. ನಿಮ್ಮ ಅಧಿಕಾರಿ ಯಾಕೆ ಸಭೆಗೆ ಬಂದಿಲ್ಲ ಅಂತ ಗರಂ ಆಗಿದ್ದಾರೆ. ಸಸ್ಪೆನ್ಷನ್ ಬರೀಬೇಕಾಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ನಾನು ಸುದ್ದಿ ಬಂದಿಗೆ ನಾನು ಸಸ್ಪೆಂಡ್ ಮಾಡಕ್ಕೆ ರೆಕಮೆಂಡ್ ಮಾಡಿದ್ದೆ, ಬೆಳಿಗ್ಗೆ ರೆಸಲ್ಯೂಷನ್ ಪಾಸ್ ಮಾಡ್ತಿದ್ದೆ. ಆದರೆ ಇದೇ 2 ಡೇಸ್ ಸಿಂಗಲ್ ಜನ ಆನ್ಸರ್ ನಾವು ಸೇವೆ ಕೊಡಬೇಕು, ಇಲ್ಲಿ ಕಡೆ ಅದಕ್ಕೆ ರೆಕಮೆಂಡ್ ಮಾಡ್ತಾರೆ. ಸೀನಿಯರ್ ಆಫೀಸರ್ ಎಸ್ ಸಿ ಯಾವ ಸಣ್ಣ ಆಫೀಸರ್ ಯಾವ ಸೆಕ್ಷನ್ ಆಫೀಸರ್ ಮಾಡ್ತಾರೆ, ರೆಸ್ಪಾನ್ಸಿಬಲ್ ಪರ್ಸನ್ ಎಸ್ ಸಿ. ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಜಿಬಿಎ ಅಧಿಕಾರಿಗಳನ್ನ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲಿ ಬಿಟಿಡಿಎ ನೀರು ಸರಬರಾಜಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದ ಹೆಸ್ಕಾಂ ಅಧಿಕಾರಿ ವಿರುದ್ಧ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಜನರ ಸಮಸ್ಯೆಗಳತ್ತ ಗಮನ ಹರಿಸದ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.